ನಮಸ್ಕಾರ. ಭಾರತೀಯ ವೈದ್ಯಕೀಯ ಸಂಘ ಶಿವಮೊಗ್ಗ ಶಾಖೆಯ ಯೂಟ್ಯೂಬ್ ಚಾನೆಲ್ಗೆ ವೀಕ್ಷಕರಿಗೆಲ್ಲ ಸ್ವಾಗತ. ನಾನು ಡಾಕ್ಟರ್ ರವೀಶ್ KR ಅಧ್ಯಕ್ಷ ಹಾಗೂ ನನ್ನ ಜೊತೆಗೆ ಡಾಕ್ಟರ್ ಶುಭ್ರತಾ KS ಕಾರ್ಯದರ್ಶಿ ಈ ಯೂಟ್ಯೂಬ್ ಮಾಲಿಕೆಗೆ ತಮ್ಮೆಲ್ಲರನ್ನು ಆಹ್ವಾನಿಸುತ್ತಿದ್ದೇವೆ. 75 ವರ್ಷಗಳ ಇತಿಹಾಸವನ್ನು ಹೊಂದಿರುವ IMA ಶಿವಮೊಗ್ಗ ಶಾಖೆಯಲ್ಲಿ 600ಕ್ಕೂ ಹೆಚ್ಚು ಸದಸ್ಯರಿದ್ದಾರೆ. ಆರೋಗ್ಯಕರ ಸಮಾಜ ದೇಶದ ಆಸ್ತಿ. ಈ ನಿಟ್ಟಿನಲ್ಲಿ ವೈದ್ಯರ ಬಳಿಗೆ ಹೋಗಿ ಚಿಕಿತ್ಸೆ ತೆಗೆದುಕೊಳ್ಳುವುದು ಒಂದು ಕಡೆಯಾದರೆ, ಕಾಯಿಲೆಗಳು ಬರದಂತೆ ತಡೆಗಟ್ಟುವುದು, ಆರೋಗ್ಯಕರ ಜೀವನ ಶೈಲಿಯನ್ನು ಪಾಲಿಸುವುದು ಮತ್ತು ಆರೋಗ್ಯ ಅನಾರೋಗ್ಯದ ಬಗ್ಗೆ ಇರುವಂತಹ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸುವುದು ತುಂಬ ಮುಖ್ಯ. ಈ ನಿಟ್ಟಿನಲ್ಲಿ ನಮ್ಮ ತಜ್ಞ ವೈದ್ಯರಿಂದ ಮುಂಬರುವ ದಿನಗಳಲ್ಲಿ ಹಲವಾರು ವಿವಿಧ ವಿಷಯಗಳ ಬಗ್ಗೆ ಯೂಟ್ಯೂಬ್ನಲ್ಲಿ IMA ಶಿವಮೊಗ್ಗ ಹಲವಾರು ಕಾರ್ಯಕ್ರಮಗಳನ್ನು ಸಂಚಿಕೆಗಳನ್ನು ಹೊರತರಲಿದೆ. ಇದಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಬಯಸುತ್ತೇವೆ. ನಮ್ಮ ವಿಡಿಯೋಗಳನ್ನು ನೋಡಿ ಅರಿವನ್ನು ಹೆಚ್ಚಿಸಿಕೊಳ್ಳಿ. ಸ್ವಸ್ಥ ಆರೋಗ್ಯ ನಿಮ್ಮದಾಗಲಿ. ಈ ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನು ತಾವೆಲ್ಲರೂ ವೀಕ್ಷಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮೆಲ್ಲರ ಸಹಕಾರವನ್ನು ಬಯಸುತ್ತೇವೆ. ನಮಸ್ಕಾರ. ನಮಸ್ಕಾರ. IMA ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ಡಾಕ್ಟರ್ ವಿಜಯಲಕ್ಷ್ಮಿ ರವೀಶ್, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞೆ, ಶಿವಮೊಗ್ಗ. ಮುಟ್ಟಿನ ಅಧಿಕ ರಕ್ತಸ್ರಾವದ ಬಗ್ಗೆ ಇರುವ ತಪ್ಪು ಕಲ್ಪನೆಗಳು, ಇದರ ಬಗ್ಗೆ ವಿವರಣೆ ಮತ್ತು ತಪ್ಪು ಕಲ್ಪನೆಗಳನ್ನು ದೂರ ಮಾಡಿಕೊಳ್ಳೋಣ. ಋತುಚಕ್ರದ ಆರಂಭ ಅಥವಾ ಮೆನಾರ್ಕ್ ಮತ್ತು ಋತುಬಂಧ ಅಥವಾ ಮುಟ್ಟು ನಿಲ್ಲುವ ಸಮಯದಲ್ಲಿ ಅಧಿಕ ರಕ್ತಸ್ರಾವ ಆಗುವುದು ಸಹಜ ಎಂಬ ತಪ್ಪು ಕಲ್ಪನೆ ಬಹಳ ಮಹಿಳೆಯರಲ್ಲಿ ಹಾಗೂ ತಾಯಂದಿರಲ್ಲಿ ಇದೆ. ಇದು ಸಹಜವೇ? ಹಾಗಾದರೆ ಖಂಡಿತ ಅಲ್ಲ. ಇದರಲ್ಲಿ 2 ಏಜ್ ಗ್ರೂಪ್ ಬರುತ್ತದೆ. ಅಂದರೆ ಚಿಕ್ಕ ಮಕ್ಕಳು 10 ರಿಂದ 12 ವರ್ಷದ ಸಮಯದಲ್ಲಿ ಋತುಚಕ್ರದ ಆರಂಭ ಆಗುತ್ತದೆ. ಆಗ ಕೂಡ ಮಗುವಿಗೆ ಅಧಿಕ ರಕ್ತಸ್ರಾವ ಆಗುವ ಸಾಧ್ಯತೆಗಳಿರುತ್ತದೆ. ಇದಕ್ಕೆ ಕಾರಣಗಳು ಬೇರೆ ಹಾಗೂ ಋತುಬಂಧದ ಸಮಯದಲ್ಲಿ ಆಗುವ ರಕ್ತಸ್ರಾವಕ್ಕೆ ಇರುವ ಕಾರಣಗಳು ಕೂಡ ಬೇರೆ. ಎರಡನ್ನೂ ಬೇರೆ ಬೇರೆ ಹಂತದಲ್ಲಿ ನೋಡುವ. ಮೊದಲಿಗೆ ಋತುಚಕ್ರದ ಆರಂಭದಲ್ಲಿ ಆಗುವಂತಹ ಅಧಿಕ ರಕ್ತಸ್ರಾವ. ಈ ಸಮಯದಲ್ಲಿ ಮಗುವಿಗೆ ಕೆಲವು ಹಾರ್ಮೋನಿನ ಸಿಗ್ನಲ್ ಇನ್ನು ಮೆಚೂರ್ ಆಗಿರೋದಿಲ್ಲ. ಯಾಕಂದರೆ ಸಾಮಾನ್ಯವಾಗಿ ಋತುಚಕ್ರ ಆರಂಭವಾದಾಗ ಹೈಪೋಥಾಲಮೋ ಪಿಟ್ಯೂಟರಿ ಓವೇರಿಯನ್ ಆಕ್ಸಿಸ್ ಅಂತ ಹೇಳ್ತೇವೆ. ಇದರಿಂದ ಬರುವ ರಸದೂತಗಳ ಅಥವಾ ಹಾರ್ಮೋನಿನ ಸಿಗ್ನಲ್ ಪಕ್ವವಾಗಿರೋದಿಲ್ಲ. ಹಾಗಾಗಿ ಆ ಮಕ್ಕಳಿಗೆ ಅನಿಯಮಿತವಾಗಿ, ಅಂದರೆ ಒಂದು ಬಾರಿ 2 ತಿಂಗಳಿಗಾಗ್ಬೋದು, ಒಂದು ಬಾರಿ 3 ತಿಂಗಳಿಗಾಗ್ಬೋದು ಋತುಚಕ್ರ ಲೇಟಾಗಿ ಆಗೋ ಸಾಧ್ಯತೆ ಇರುತ್ತೆ. ಹಾಗೂ ಆದಾಗ 15 ರಿಂದ 20 ದಿನ ರಕ್ತಸ್ರಾವ ಆಗುವಂಥ ಸಂದರ್ಭಗಳು ಇರುತ್ತದೆ. ಹೆಚ್ಚಿನ ತಾಯಂದಿರು ಇದನ್ನು 3 ತಿಂಗಳಲ್ಲಿ ಆದ ರಕ್ತಸ್ರಾವ ಜಾಸ್ತಿ ಆದರೆ ಒಳ್ಳೆಯದು, ಮಗುವಿಗೆ ಏನು ತೊಂದರೆ ಆಗುವುದಿಲ್ಲ ಎಂಬ ತಪ್ಪು ಕಲ್ಪನೆಗಳನ್ನು ಹೊಂದಿರುತ್ತಾರೆ. ಇದು ಯಾವ ಕಾರಣಕ್ಕೂ ಸಲ್ಲ. ಇತ್ತೀಚಿನ ದಿನಗಳಲ್ಲಿ ಪಾಲಿಸಿಸ್ಟಿಕ್ ಓವರೀಸ್ ಅಂತ ಹೇಳ್ತೀವಿ, ಅಂದರೆ ಅಂಡಾಶಯಗಳಲ್ಲಿ ಸಣ್ಣ ಸಣ್ಣ ನೀರುಗುಳ್ಳುಗಳಾಗುವುದು, ಆ ಸಮಸ್ಯೆಗಳಿಂದನೂ ಕೂಡ ಮಕ್ಕಳಿಗೆ ಅಧಿಕ ರಕ್ತಸ್ರಾವ ಆಗುತ್ತಲಿದೆ. ಹಾಗೂ ಮಕ್ಕಳು ಹೇಳ್ಕೊಳ್ಳೋದು ಇಲ್ಲ, ಅವರಿಗೆ ನಾರ್ಮಲ್ ಅಂದರೆ ಏನು ಅಂತ ಗೊತ್ತಿರೋದಿಲ್ಲ. ಹಾಗಾಗಿ ತಾಯಂದಿರಲ್ಲಿ ಹೇಳ್ಕೊಳ್ಳದೇ ಇರೋ ಸಾಧ್ಯತೆಗಳು ಇರುತ್ತದೆ. ಇದನ್ನು ಹೇಗೆ ಸರಿ ಮಾಡುವುದು? ಮೊದಲಿಗೆ ಮಗುವಿಗೆ ನಾರ್ಮಲ್ ಮೆನ್ಸ್ಟ್ರುಯಲ್ ಸೈಕಲ್ ಅಂದರೆ ಏನು ಅನ್ನೋ ಒಂದು ತಿಳುವಳಿಕೆ ಕೊಡಬೇಕು. ಸಾಮಾನ್ಯವಾಗಿ ನಾರ್ಮಲ್ ಮೆನ್ಸ್ಟ್ರುಯಲ್ ಸೈಕಲ್ 25 ರಿಂದ 35 ದಿನಗಳ ಅಂತರದಲ್ಲಿ ಆಗುವ ಸೈಕ್ಲಿಕಲ್ ಪ್ರಕ್ರಿಯೆ, ಅಂದರೆ ಪ್ರತಿ ತಿಂಗಳು ಆಗುವ ಒಂದು ಪ್ರಕ್ರಿಯೆ. ಇದರಲ್ಲಿ ವ್ಯತ್ಯಾಸ ಇರುತ್ತದೆ ಚಿಕ್ಕ ಮಕ್ಕಳಲ್ಲಿ, ಪರವಾಗಿಲ್ಲ. ಆದರೆ ರಕ್ತಸ್ರಾವ ಮಾತ್ರ ಯಾವುದೇ ಸಮಯದಲ್ಲೇ ಆಗಲಿ, 1 ತಿಂಗಳಿಗಾಗಲಿ, 2 ತಿಂಗಳಿಗಾಗಲಿ, 3 ತಿಂಗಳಿಗಾಗಲಿ 5 ರಿಂದ 7 ದಿನದೊಳಗೆ ಯಾವಾಗಲೂ ಅದು ಸ್ಟಾಪ್ ಆಗಬೇಕು, ನಿಲ್ಲಬೇಕು. ರಕ್ತಸ್ರಾವ ಇಲ್ಲದ ಸಮಯದಲ್ಲಿ ಅದನ್ನು ಮಗುವನ್ನು ಚಿಕಿತ್ಸೆಗೆ ಕರೆದುಕೊಂಡು ಹೋಗಬೇಕಾಗ್ತದೆ. ಹಾಗೂ ರಕ್ತಸ್ರಾವದ ಕ್ವಾಂಟಿಟಿ ಅಂದರೆ 80 ml ಅಧಿಕವಾದ ರಕ್ತಸ್ರಾವ ಆಗಬಾರದು. ಅಂದರೆ 3 ರಿಂದ 5 ದಿನದ ಟೋಟಲ್ ರಕ್ತಸ್ರಾವದ ಕ್ವಾಂಟಿಟಿ 80 ml ಕಡಿಮೆ ಇರ್ಬೋದು. ಅಥವಾ ಒಂದು ದಿನಕ್ಕೆ 2 ರಿಂದ 3 ಸ್ಯಾನಿಟರಿ ಪ್ಯಾಡ್ಗಿಂತ ಹೆಚ್ಚಿನ ಸ್ಯಾನಿಟರಿ ಪ್ಯಾಡ್ನ ಅವಶ್ಯಕತೆ ಮಗುವಿಗೆ ಬೀಳಬಾರದು. ಮತ್ತು ರಕ್ತ ಹೆಪ್ಪು ಕಟ್ಟಿಕೊಂಡು ಹೋಗಬಾರ್ದು, ಅಂದರೆ ಕ್ಲಾಟ್ಸ್ ಹೋಗಬಾರ್ದು ಮಗುವಿಗೆ. ಇಷ್ಟು ತಿಳುವಳಿಕೆ ಮಗುವಿಗೆ ಹೇಳಿದಾಗ ಅದರಿಂದ ಮೀರಿದ ರಕ್ತಸ್ರಾವದ ಬಗ್ಗೆ ತಾಯಿಗೆ ಮಗು ಹೇಳುವ ಸಾಧ್ಯತೆ ಇರುತ್ತದೆ, ಇಲ್ಲ ತಾಯಂದ್ರಿಗೂ ಆ ಅಸಹಜತೆಯ ಅರಿವಾಗುತ್ತದೆ. ಈ ಒಂದು ತಿಳುವಳಿಕೆ ಇರಬೇಕು. ಯಾಕಾಗಿ ಇರಬೇಕು ಅಂದರೆ, ಈ ಮಗು ಋತುಮತಿ ಆದ ಮೇಲೆ ಅಲ್ಲಿಂದ ಆ ಮಗುವಿಗೆ ತನ್ನ ಎತ್ತರ ಹೆಚ್ಚಿಸಿಕೊಳ್ಳಲು ಕೇವಲ 2 ವರ್ಷದ ಅವಧಿ, 1 ರಿಂದ 2 ವರ್ಷದ ಅವಧಿ ಅಷ್ಟೇ ಇರ್ತದೆ. ಹಾಗೂ ಆ ಮಗುವಿಗೆ ಅತ್ಯಂತ ಚಟುವಟಿಕೆಯಿಂದ ಇರಬೇಕಾದ ಸಮಯ ಅದು. ಸ್ಕೂಲ್ನಲ್ಲಿ ಹೋಮ್ವರ್ಕು ಮತ್ತು ಓದುವ ಹಂತದಲ್ಲೂ ಇರ್ತದೆ. ಮತ್ತು ಮಗುವಿಗೆ ಆಟೋಟಗಳಲ್ಲಿ ಆಡಬೇಕು ಅಂದಾಗಲೂ ಒಂದು ಶಕ್ತಿ ಬೇಕಾಗ್ತದೆ. ಈಗ ಈ ರಕ್ತಸ್ರಾವ ಅಧಿಕವಾದಾಗ ಮಗುವಿಗೆ ನಿಶ್ಶಕ್ತಿ ಆಗೋದು, ರಕ್ತಹೀನತೆ ಆಗುವುದು, ಅದರಿಂದಾಗಿಯೇ ಬೆಳವಣಿಗೆ ಕುಂಠಿತ ಆಗುವ ಸಂದರ್ಭಗಳು ಕೂಡ ಇರ್ತದೆ. ಹಾಗಾಗಿ ಯಾವತ್ತೂ ಒಂದು ಹೆಣ್ಣು ಮಗುವಿನ ಋತುಚಕ್ರದ ನಂತರ ಅವಳ ಸೈಕಲಲ್ಲಿ ವೇರಿಯೇಷನ್ ಇದ್ದಾಗ, ಜಾಸ್ತಿ ಬ್ಲೀಡಿಂಗ್ ಆದಾಗ ಇದು ಸಹಜ, ಇದ್ರ ತಾನಾಗೇ ಸರಿ ಹೋಗುತ್ತದೆ ಎಂಬ ಭಾವನೆ ತಾಯಂದಿರಲ್ಲಿ ಸಲ್ಲ.
ಅವರನ್ನು ಮಗುವನ್ನು ವೈದ್ಯರ ಭೇಟಿಗೆ ಕರೆದುಕೊಂಡು ಹೋಗಲೇಬೇಕು. ಇನ್ನು ಋತುಬಂಧದ ಸಮಯದಲ್ಲಿ ಅಂದರೆ ಸಾಮಾನ್ಯ 45ರಿಂದ 50 ವರ್ಷದ ಮಹಿಳೆಯರಲ್ಲೂ ಕೂಡ ಈ ಥರ ಅಧಿಕ ರಕ್ತಸ್ರಾವ ಉಂಟಾಗುತ್ತದೆ. ಅವರು ಕೂಡ ಎಷ್ಟೋ ಬಾರಿ ಅಕ್ಕಪಕ್ಕದ ಮನೆಯವರಲ್ಲಿ ಕೇಳಿಕೊಂಡು ಅದು ಸಹಜ ಅಂತ ಬಿಟ್ಟು ನಮ್ಮ ಹತ್ರ ಬಂದಾಗ ಅವರಲ್ಲಿ ಬಹಳ ರಕ್ತಹೀನತೆಯನ್ನು ನೋಡ್ತೀವಿ. 5 ಗ್ರಾಮು 7 ಗ್ರಾಮ್ ಈ ರೀತಿಯ ರಕ್ತದಲ್ಲಿ ಹಿಮೋಗ್ಲೋಬಿನ್ ಪರ್ಸೆಂಟೇಜ್ ಇಟ್ಕೊಂಡು ಬರ್ತಾರೆ. ಇದು ಯಾವುದೇ ಥರದಲ್ಲೂ ಸಲ್ಲ. ಯಾಕಂದರೆ ಆ ಏಜ್ನಲ್ಲಿ ಹಾರ್ಮೋನ್ ವ್ಯತ್ಯಾಸದಿಂದಾಗಿ ಹೆಚ್ಚಿನ ಸಮಯದಲ್ಲಿ ಅಧಿಕ ರಕ್ತಸ್ರಾವ ಆದರೂ ಕೂಡ ಕೆಲವು ತೊಂದರೆಗಳಿರ್ತದೆ. ಅಂದರೆ ಎಂಡೋಮೆಟ್ರಿಯಲ್ ಹೈಪರ್ಪ್ಲೇಸಿಯಾ ಅಂತ ಹೇಳ್ತೀವಿ. ಒಳಪದರ, ಗರ್ಭಕೋಶದ ಒಳಪದರದಲ್ಲಿ ಊತ ಆಗುವುದು, ಎಂಡೋಮೆಟ್ರಿಯಲ್ ಪಾಲಿಪ್, ಅಲ್ಲಿ ಆಗುವಂಥ ಒಂದು ಪಾಲಿಪ್ ಅನ್ನುವ ಸಣ್ಣ ಗಂಟುಗಳು ಅಥವಾ ಫೈಬ್ರಾಯ್ಡ್ ಗಂಟುಗಳಿರುತ್ತೆ. ಇನ್ನು ಕೆಲವೊಮ್ಮೆ ಕ್ಯಾನ್ಸರ್ನಂಥ ಸೀರಿಯಸ್ ತೊಂದರೆಗಳು ಇರುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ಪೆರಿಮೆನೋಪಾಸಲ್ ಏಜ್ ಅಥವಾ ಋತುಚಕ್ರ ನಿಲ್ಲುವ ಸಮಯದಲ್ಲಿ ಅಧಿಕ ರಕ್ತಸ್ರಾವ ಆದಾಗ ಯಾವಾಗಲೂ ಒಮ್ಮೆ ವೈದ್ಯರೊಡನೆ ತಪಾಸಣೆ ಹಾಗೂ ಅವರು ಹೇಳಿದ ಕೆಲವು ಟೆಸ್ಟ್ಗಳನ್ನು ಮಾಡಿಸಿಕೊಳ್ಳಬೇಕಾಗುತ್ತದೆ. ಅಧಿಕ ರಕ್ತಸ್ರಾವದೊಟ್ಟಿಗೆ ಹೊಂದಿಕೊಂಡಂಥ ಇನ್ನೊಂದು ಸಮಸ್ಯೆ 2 ಹಂತದಲ್ಲೂ ಕಾಣಿಸ್ಕೊಳ್ಳೋದು ಅಂದರೆ ತೀವ್ರವಾದ ಹೊಟ್ಟೆ ನೋವು, ಡಿಸ್ಮೆನೋರಿಯಾ ಅಂತ ಕರಿತೀವಿ ಇದನ್ನು. ಇದು ಚಿಕ್ಕ ಮಗುವಿಗೂ ಆಗುತ್ತದೆ ಮತ್ತು ಋತುಚಕ್ರ ನಿಲ್ಲುವ ಸಂದರ್ಭದಲ್ಲೂ ಆಗುತ್ತದೆ. ಎರಡೂ ಸಮಯದಲ್ಲೂ ಕಾರಣಗಳು ಬಹಳ ವ್ಯತ್ಯಾಸವಾಗಿರುತ್ತದೆ. ಚಿಕ್ಕ ಮಗುವಿಗೆ ಗರ್ಭಕೋಶ ಚಿಕ್ಕದಿದ್ದು ಅದರಲ್ಲಿ ಕ್ಲಾಟ್ ಪಾಸ್ ಆದಾಗ, ಅಂದರೆ ಗರ್ಭಕಂಠದಲ್ಲಿ ಒಂದು ರಕ್ತದ ಕ್ಲಾಟ್ ಹೋದಾಗ ಪೇನ್ ಆಗ್ಬೋದು, ಅಥವಾ ಪ್ರೋಸ್ಟಾಗ್ಲ್ಯಾಂಡಿನ್ಸ್ ಅನ್ನುವ ಕೆಲವು ರಸದೂತಕಗಳಿಂದ ಈ ತೀವ್ರವಾದ ಕೆಳಹೊಟ್ಟೆ ನೋವು ಬರಬಹುದು. ಯಾವುದೇ ಕಾರಣಕ್ಕೂ ಇದು ಸಹಜ, ತಾನಾಗಿ ಸರಿ ಹೋಗುತ್ತದೆ, ಅಥವಾ ಅವಳಿಗೆ ಮಾತ್ರೆ ಕೊಟ್ಟರೆ ಗರ್ಭಕೋಶಕ್ಕೆ ತೊಂದರೆ ಆಗುತ್ತದೆ ಅನ್ನುವ ತಪ್ಪು ಕಲ್ಪನೆ ಇಟ್ಕೊಳ್ಬಾರ್ದು. ಮಗುವಿಗೆ ಕೆಲವು ಸಿಂಪಲ್ ಪೇನ್ ಕಿಲ್ಲರ್ ಮೆಡಿಕೇಷನ್ಸ್ ಕೊಡೋದ್ರಿಂದನೇ ಅವಳು ಆರಾಮವಾಗಿ ಚಟುವಟಿಕೆಯಿಂದ ಮೆನ್ಸ್ಟ್ರಿಯಲ್ ಫೇಸ್ನ ಕ್ರಾಸ್ ಮಾಡಲಿಕ್ಕೆ ಬಹಳ ಹೆಲ್ಪ್ ಆಗುತ್ತೆ. ಇನ್ನು ಮುಟ್ಟು ನಿಲ್ಲುವ ಸಮಯದಲ್ಲಿ ಏನಾದರೂ ಈ ರೀತಿ ತೀವ್ರ ಹೊಟ್ಟೆ ನೋವು ಬಂದರೆ ಅಡಿನೋಮಯೋಸಿಸ್ ಎನ್ನುವ ಕೆಲವು ಸೀರಿಯಸ್ ತೊಂದರೆಗಳು ಇರೋ ಸಾಧ್ಯತೆ ಇರುತ್ತೆ ಮತ್ತು ಅದಕ್ಕೆ ಸೂಕ್ತ ವೈದ್ಯಕೀಯ ಚಿಕಿತ್ಸೆ ಲಭ್ಯವಿರೋದ್ರಿಂದ ವೈದ್ಯರೊಡನೆ ಸಮಾಲೋಚನೆ ಮಾಡುವುದು ಅತ್ಯವಶ್ಯಕ.